ಈಗ ನಾನು ಬ್ರಹ್ಮೋಪದೇಶದ ಹಾಡನ್ನು ಹಾಡುತ್ತೇನೆ. ಅದು ಮೊದಲಿನಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ಬಂದ ಪದ್ಧತಿ. ಜನಯ್ಯ ಶ್ರೀ ಚಿತ್ತ ಕೇಶವಗೆ ಹತ್ತವತಾರದ ನಾರಾಯಣಗೆ ಭಕ್ತರ ಸಲಹುವ ಚೆಲುವ ಮಾಧವಗೆ ನಿತ್ಯರೆಲ್ಲರೂ ನೆರೆದು ಗೋವಿಂದಗಿ ಮುತ್ತಿನಾರತಿಯ ಬೆಳಗಿರಿ. ಈಗ ವಧೂವರರಿಗೆ ಹಾಡುವ ಶೋಭಾನೆ ಹಾಡು. ದೀಪಮಣಿಮಯ ರತ್ನಪೀಠದಲ್ಲಿ ರಾಜಾಧಿರಾಜ ಶ್ರೀರಾಮ ಕುಳ್ಳಿರಲು ರಾಜಾಂಬಕಿ ಸೀತೆಯೆಡದೊಳೊಪ್ಪಿರಲು ರಾಜವದನೆಯರು ಹರಿವಾಣದೊಳಿರಿಸಿದ ರಾಜೀಸೋವಾರತಿಯ ಬೆಳಗಿರೆ. ಈಗ ವಧೂವರರಿಗೆ ಧಾರೆ ಎರೆಯುವಾಗ ಹಾಡುವ ಹಾಡು. ಗಣಪವಾಗ್ದೇವಿಯ ರಡಿಗೆ ವಂದಿಸೋತಾ ಕಣಿಶಯನನ ಪಾದವನ ಜಕೆರಗುತ್ತಾ ಋಣಯಗೊಂದಿಸಿ ಗುರುವರನ ಧ್ಯಾನಿಸೋತಾ ಗುಣನಿಧಿ ಮಹಾಮಾಯೆಯ ಪ್ರಾರ್ಥಿಸುತ್ತಾ ಗಿರಿಜಾ ಕಲ್ಯಾಣವ ನುಡಿವೇನು. ಬಾಗಿಲು ತಡೆಯುವ ಹಾಡು. ಗನ ಪರಿಣಯ ಐದನೇ ದಿವಸದಿ ಮಂಗಳೋ ಕುಳೆಯ ನಾಡೆ ಭೂಸುರರಂತರಂಗ ದೇಶವನು ನೀಡಿ ವಿನೋದದೊಳಂಗನೆಯೊಡಗೂಡಿ ಬರುತ್ತಿರಲು ನೋಡಿ ಅಂಗ ಜನಮದದಾನೆಯಂದದಿ ಅಂಗನೆಯರ ಸಮ್ಮೇಳದಿಂದಲಿ ಅಂಗನಾಮಣೆ ರುಗ್ಮರೋಪಿಣಿ ರಂಗನಾಥನ ತಡೆದು ದ್ವಾರದಿ ತಂಗಿ ಸೌಭದ್ರೆ ನುಡಿದಳು. ಈಗ ದಿಬ್ಬಣವನೆದುರುಗೊಳ್ಳುವ ಹಾಡು. ಪರಭದ್ರಾವತಿ ಎಂಬ ನಗರದಿಂದಿ ಬಣ ಹೊರಾಟೋ ಸಂಭ್ರಮಗಳಿಂದ ಛತ್ರ ಚಾಮರ ವಿರಿದೋ ಬಾವಲಿಗಳಿಂದ ನಾನಾ ದೇಶದ ರಸರೋತ್ಸಾಹಗಳಿಂದ ವೈಭವಗಳಿಂದ ಕರದೊಳುಡುಗರ ಚಿನ್ನ ಬಣ್ಣದಿ ಪರಿಯ ಬಹುವಾದ್ಯರ ಬಸದಿ ಇರುವ ನಾನಾ ದೇಶದ ಧರಣಿಪತಿಗಳು ಪಾಂಡುಪುತ್ರರು ಹರುಷಾದಿಂದ್ವಾರಕೆಗೆ ಬರಲಂದು. ಈಗ ಹಸೆಗೆ ಕರೆಯುವ ಹಾಡು. ಧರೆಯ ಭಾರವ ಪರಿಹರಿಸಲು ದಶರಥ ನುದರದೊಳು ಸಂಜನಿಸಿ ಕೌಶಿಕ ಮುನಿವರನ ಮಾತನು ಲಾಲಿಸಿ ತಾಟಕಿಯನ್ನು ಭರದಿಂದ ಸಂಹರಿಸಿ ಜಾಗವನು ನಡೆಸಿ ವರಮುನೀಂದ್ರನ ಸತಿಯ ಶಾಪವ ಚರಣದಲೆ ಪರಿಹರಿಸಿ ಮಿಥುಲಾ ಪುರ ಪ್ರವೇಶದಿ ಹರನ ಧನುವನು ಮುರಿದು ಸೀತೆಯ ಕರ ಪಿಡಿದರಗು ಪುರನೇ ಬಾಹಸೆಗೆ ಕರೆದರು. ಈ ಎಲ್ಲ ನಾನು ಹಾಡಿದ ಹಾಡುಗಳನ್ನು ನೀವು ಅಭ್ಯಾಸ ಮಾಡಿ ಮುಂದೆ ಹಾಡಿದರೆ ನಮ್ಮ ಶೋಭಾನೆ ಹಾಡಿನ ಮದುವೆ ಕಾರ್ಯಕ್ರಮದ ಸಂಸ್ಕೃತಿಯನ್ನು ಮುಂದೆ ಉಳಿಸಿಕೊಂಡು ಹೋಗಬಹುದು. ನಾವು ಈಗ ಪ್ರಾಯದವರು ಹಾಡಿದ ಹಾಡಿಗೆ ಮತ್ತೆ ಇನ್ನೂ ಹಾಡಲಿಕ್ಕೆ ಆಗೋದಿಲ್ಲ. ನೀವು ಮಕ್ಕಳು ಇನ್ನೂ ಹೀಗೆ ಮುಂದುವರಿಸಿದರೆ ಸರಿಯಾಗಿ ಇರ್ಬೋದು. ಎಲ್ಲರಿಗೂ ನನ್ನ ಧನ್ಯವಾದಗಳು.